Find the coordinates of the foci, the vertex, the length of the major axis, the minor axis, the eccentricity, the length of the lattice rectum of the ellipse. ಇಂಥ ಪ್ರಶ್ನೆಗಳಿಗೆ ಮೊದಲನೇದಾಗಿ ನಾವು ನಮ್ಮ ಈಕ್ವೇಷನ್ ಹೇಗೆ ಕಾಣುತ್ತೆ ಅಂತ ಹೇಳಿ ನೋಡಬೇಕು. ಅದಕ್ಕೋಸ್ಕರ ನಾವೇನು ಉಪಯೋಗಿಸ್ಬೇಕು? ಹೌದು, ಡಿನಾಮಿನೇಟರ್. ಆಸ್ ಅ ಡಿನಾಮಿನೇಟರ್ ಆಫ್ y is greater than x. y is greater than x. ಇದರಿಂದ ಏನು ಹೇಳ್ಬೋದು ನಾವು? ವಿಲ್ ಹ್ಯಾವ್ ಟು ಮೇಕ್ ಯೂಸ್ ಆಫ್ x square by b square plus y square by a square is equal to 1 is our required formula. ಸೊ ಹಾಗಾಗಿ ಇದನ್ನು ನಾವು ಎಕ್ಸ್ಪ್ರೆಸ್ ಮಾಡೋಣ. ಸೊ ದಿಸ್ ಇಸ್ x square by 10 square, y square by 20 square is equal to 1. ಸೊ ಇದರಿಂದಾಗಿ a is equal to 10 while b is equal to 20 ಆಗುತ್ತೆ. So end of it we have c square is equal to a square minus b square, which is equal to 20 square. Oh sorry, ಉಲ್ಟಾ ಬರೆದ್ಬಿಟ್ಟೆ. ಇದು ಒಂದು a ಕಂಡ್ರೋ, ಇದು b ಅಲ್ವಾ? ಸೊ b is that, a is that. ಸೊ ಇದು 20 ಅಂತ 400 ಒಂದೇ ನಿಮಿಷ. ಹಾಂ, ಇದು 400, ಇದು 100, ಹಾಗಾಗಿ ಇದು 300 ಆಗುತ್ತೆ. ಸೊ ಸಿ ಈಸ್ ಈಕ್ವಲ್ ಟು ರೂಟ್ ಆಫ್ 300 ಆಗುತ್ತೆ. ಹಾಗಾಗಿ ದಿಸ್ ಇಸ್ 10 ರೂಟ್ ಆಫ್ 3. ಹೌದು ತಾನೆ? ನೆಕ್ಸ್ಟು ಫೋಕಸ್ ಎಲ್ಲಿ ಬರುತ್ತೆ? ವೈ ಆ್ಯಕ್ಸಿಸ್ ಮೇಲೆ 0 ಪ್ಲಸ್ ಆರ್ ಮೈನಸ್ 10 ರೂಟ್ ಆಫ್ 3 ಆಗುತ್ತೆ. ಇದು ನಿಮ್ಮ ವರ್ಟೆಕ್ಸ್ ಎಲ್ಲಿ ಬರುತ್ತೆ? 0, ಪ್ಲಸ್ ಆರ್ ಮೈನಸ್ ಎ 0, ಪ್ಲಸ್ ಆರ್ ಮೈನಸ್ 20. Length of the major axis 2 times of a, that would be 40. To b this would be 20. c by a, this would be 10 root of 3 by 20. ಸೊ ರೂಟ್ ಆಫ್ 3 by 2 ಆಗುತ್ತೆ. ಇದು ಲೆಂತ್ ಆಫ್ ದ ಲ್ಯಾಟಿಸ್, ದಿಸ್ ಇಸ್ 2 ಟೈಮ್ಸ್ ಆಫ್ ಬಿ ಸ್ಕ್ವೇರ್ ಎಷ್ಟು? 400 by a is 10. ಸೊ ದಿಸ್ ಬಿ ಸ್ಕ್ವೇರ್ ಇಸ್ ಉಲ್ಟಾ ಬರ್ದಿದೆ ಅಂತ ತಿರ್ಗಾ. ದಿಸ್ ಇಸ್ 400 by 20 ಆಗುತ್ತಿದ್ದು. ಸೊ ದಿಸ್ ವುಡ್ ಬಿ 400 ಅಲ್ಲ, ತಿರ್ಗಿ ಅದೇ ಬರುತ್ತೇನೆ, 100 by 20 ಆಗುತ್ತಿದ್ದು. ಸೊ ಇದು 10 ಯೂನಿಟ್ಸ್. ಸೊ ಇದೆ ನಿಮ್ಮ ಉತ್ತರ.